exercise 10.2 11th question. ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ. Prove that the parallelogram circumscribing a circle is a rhombus ಅಂತ ಪ್ರೂವ್ ಮಾಡ್ಬೇಕು. ಓಕೆ, ಫಸ್ಟ್ ಇದಕ್ಕೆ ಡಯಾಗ್ರಾಮ್ ಹಾಕ್ಬೋಣ. ಓಕೆ, ಸೊ ಇದನ್ನ ಇಲ್ಲಿ ಮೂವ್ ಮಾಡೋಣ. ಓಕೆನಾ, ಈಗ ನೋಡ್ರಿ, ಇದು ಬಂದ್ಬಿಟ್ಟು ನಿಮಗೆ ಪ್ಯಾರಾಗ್ರಾಮ್ ಅಲ್ಲಿ ಸರ್ಕಲ್ ಇದೆ. ಓಕೆ, ಇದನ್ನ ಏನಂತ ಕರೀತಾರೆ? ಪ್ಯಾರಾಗ್ರಾಮ್ ಸರ್ಕಮ್ಸ್ಕ್ರೈಬಿಂಗ್ ಎ ಸರ್ಕಲ್ ಅಂತ ಕರೀತಾರೆ. ಓಕೆ, ಈಗ ನಾನೇನ್ ಮಾಡ್ತೀನಿ, ಎ ಬಿ ಸಿ ಡಿ ಬಂದ್ಬಿಟ್ಟು ಪ್ಯಾರಾಗ್ರಾಮ್ ಅನ್ಕೊಳ್ಳೋಣ. ಓಕೆ, ಸೊ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಏನನ್ನ, ಲೈಕ್ ಈ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ನ ನಾವು ಓಕೆ ನೇಮಿಂಗ್ ಕೊಡೋಣ. ಇದನ್ನ ಪಿ, ಇದನ್ನ ಕ್ಯೂ, ಇದನ್ನ ಆರ್, ಇದನ್ನ ಎಸ್ ಅಂತ ಬರೆಯೋಣ. ಓಕೆ, ಈಗ ಗಿವನ್ ಇಲ್ಲಿ ಬರೆಯೋಣ. ಫಸ್ಟ್ ಏನು ಗಿವನ್ ಏನು? ಗಿವನ್ ಬಂದ್ಬಿಟ್ಟು ಎ ಬಿ ಸಿ ಡಿ ಈಸ್ ಎ ಪ್ಯಾರಾಗ್ರಾಮ್. ಓಕೆ, ಹಿಂಗ್ ಸ್ಕ್ವೇರ್ ಹಾಕಿ ಜಿ ಎಂ ಬರ್ದಿನ ಅಂದ್ರೆ ಅದು ಪ್ಯಾರಾಗ್ರಾಮ್ ಅಂತ ಅರ್ಥ. ಎ ಬಿ ಸಿ ಡಿ ಇಸ್ ಎ ಪ್ಯಾರಾಗ್ರಾಮ್ ಸರ್ಕಮ್ಸ್ಕ್ರೈಬಿಂಗ್ ಎ ಸರ್ಕಲ್. ಓಕೆ, ಇದು ಗಿವನ್. ಓಕೆ, ಈಗ ಪ್ಯಾರಾಗ್ರಾಮ್ ಅಂದ್ರೆ ಆಟೋಮೆಟಿಕ್ ಏನು? ಪ್ಯಾರಾಗ್ರಾಮ್ ಅಂದ್ರೆ ಅಪೋಸಿಟ್ ಸೈಡ್ ಈಕ್ವಲ್. ಏನಂತ ಬರ್ಬೋದು? ಎ ಬಿ ಇಸ್ ಈಕ್ವಲ್ ಟು ಡಿ ಸಿ ಅಂತ ಬರಿಬಹುದು. ಇನ್ನೊಂದೇನು? ಎ ಡಿ ಇಸ್ ಈಕ್ವಲ್ ಟು ಪಿ ಸಿ ಅಂತ ಬರಿಬಹುದು. ಎ ಡಿ ಇಸ್ ಈಕ್ವಲ್ ಟು ಪಿ ಸಿ ಅಂತ ಬರಿಬಹುದು. ಇದು ಗಿವನ್. ಈಗ ಟು ಪ್ರೂವ್ ಏನ್ ಮಾಡ್ಬೇಕು ನೋಡ್ರಿ. ಟು ಪ್ರೂವ್ ಬಂದ್ಬಿಟ್ಟು ಓಕೆ ಎ ಬಿ ಸಿ ಡಿ ಈಸ್ ಎ ರಾಂಬಸ್ ಅಂತ ಪ್ರೂವ್ ಮಾಡಬೇಕು. ಓಕೆ, ಸೊ ರಾಂಬಸ್ ಅಂದ್ರೆ ಏನು? ಎಲ್ಲ ಸೈಡ್ ಈಕ್ವಲ್ ಇರಬೇಕು. ಅಂದ್ರೇನು? ಎ ಬಿ ಇಸ್ ಈಕ್ವಲ್ ಟು ಪಿ ಸಿ ಇಸ್ ಈಕ್ವಲ್ ಟು ಸಿ ಡಿ ಇಸ್ ಈಕ್ವಲ್ ಟು ಎ ಡಿ ಅಂತ ಪ್ರೂವ್ ಮಾಡೋದು. ಓಕೆ, ಈ 4 ಸೈಡ್ ಈಕ್ವಲ್ ಅಂತ ಪ್ರೂವ್ ಮಾಡ್ಬೇಕು. ಓಕೆನಾ, ಸೊ ಈ ಗಿವನ್ ಅಲ್ಲಿ ಏನು? ಬರೀ ಅಪೋಸಿಟ್ ಸೈಡ್ ಈಕ್ವಲ್ ಅಂತ ಕೊಟ್ಟಿದ್ದಾರೆ. ಓಕೆನಾ, ಈಗ ಪ್ರೂಫ್ ನೋಡ್ರಿ ಯಾವ ತರ ಮಾಡ್ಬೇಕಂತ. ಓಕೆನಾ, ಈಗ ನೀವು ನೋಡಿದ್ರೆ ಎ ಇಂದ 2 ಟ್ಯಾಂಜೆಂಟ್ ಹೋಗಿದೆ. ಎ ಪಿ ಒಂದು, ಎ ಎಸ್ ಒಂದು. ಒಂದೇ ಪಾಯಿಂಟ್ ಇಂದ 2 ಟ್ಯಾಂಜೆಂಟ್ ಹೋದ್ರೆ ಅವ್ರಿಬ್ರು ಈಕ್ವಲ್ ಇರ್ತಾರೆ. ಸೊ ಏನ್ ಬರಿಬಹುದು ನಾನು? ಎ ಪಿ ಇಸ್ ಈಕ್ವಲ್ ಟು ಎ ಎಸ್ ಅಂತ ಬರಿಬಹುದು. ಓಕೆ, ಆಮೇಲೆ ಅದೇ ರೀತಿ ಬಿ ಇಂದ 2 ಟ್ಯಾಂಜೆಂಟ್ ಹೋಗಿದೆ. ಬಿ ಪಿ ಒಂದು, ಬಿ ಕ್ಯೂ ಒಂದು. ಓಕೆ, ಇವ್ರಿಬ್ರು ಈಕ್ವಲ್ ಇರ್ತಾರೆ. ಬಿ ಪಿ ಇಸ್ ಈಕ್ವಲ್ ಟು ಬಿ ಕ್ಯೂ. ಅದೇ ರೀತಿ ಸಿ ಇಂದ 2 ಟ್ಯಾಂಜೆಂಟ್ ಹೋಗಿದೆ. ಸಿ ಆರ್ ಮತ್ತೆ ಸಿ ಕ್ಯೂ. ಓಕೆ, ಸೊ ಈಗ ಏನ್ ಬರಿಬಹುದು ನಾವು ಇಲ್ಲಿ? ಸಿ ಆರ್ ಇಸ್ ಈಕ್ವಲ್ ಟು ಸಿ ಕ್ಯೂ ಅಂತ ಬರಿಬಹುದು. ಓಕೆ, ಅದೇ ರೀತಿ ಲಾಸ್ಟ್ ಅಲ್ಲಿ ಡಿ ಇಂದ 2 ಟ್ಯಾಂಜೆಂಟ್ ಹೋಗಿದೆ. ಟಿ ಆರ್ ಮತ್ತೆ ಟಿ ಎಸ್. ಓಕೆ, ಅದನ್ನ ಕೂಡ ಈಕ್ವಲ್ ಅಂತ ಬರಿಬಹುದು. ಡಿ ಆರ್ ಇಸ್ ಈಕ್ವಲ್ ಟು ಟಿ ಎಸ್. ಓಕೆ, ಸೊ ಇದನ್ನ ಏನ್ ಮಾಡೋಣ? ಇಕ್ವೇಶನ್ 1, ಇದನ್ನ ಇಕ್ವೇಶನ್ 2, ಇದನ್ನ ಇಕ್ವೇಶನ್ 3, ಇದನ್ನ ಇಕ್ವೇಶನ್ 4 ಅಂತ ಬರೆಯೋಣ. ಓಕೆ, ಈಗ ಇದನ್ನ ಏನಂತಂದ್ರೆ ಇವೆಲ್ಲ ಎದಕ್ಕೆ ಈಕ್ವಲ್ ಇದಾವೆ ಅದು ರೀಸನ್ ಬರಿಬೇಕು. ರೀಸನ್ ಏನು? ಲೆಂತ್ ಆಫ್ ಟ್ಯಾಂಜೆಂಟ್ಸ್ drawn from same external point are equal. ಓಕೆ, ಸೊ ಈ ರೀಸನ್ ಇಂದ ಇವ್ 4 ಈಕ್ವಲ್ ಆಗ. ಈಗ ನೆಕ್ಸ್ಟ್ ಏನ್ ಮಾಡ್ಬೇಕು ನೋಡ್ರಿ. ಓಕೆ, ಈಗ ಏನ್ ಮಾಡ್ಬೇಕು? ಆಡ್ 1, 2, 3 and 4. ಓಕೆ, ಈ 4 ಈಕ್ವೇಶನ್ ಆಡ್ ಮಾಡ್ಬೇಕು. ಅದು ಯಾವ ತರ ಅಂತ ನೋಡ್ರಿ. ಓಕೆ, ಈಗ ಏನ್ ಮಾಡ್ರಿ? ಎಲ್ ಎಚ್ ಎಸ್ ಎಲ್ಲ ಆಡ್ ಮಾಡ್ರಿ. ಓಕೆ, ಎ ಪಿ ಪ್ಲಸ್ ಬಿ ಪಿ ಪ್ಲಸ್ ಸಿ ಆರ್ ಪ್ಲಸ್ ಡಿ ಆರ್ ಇಸ್ ಈಕ್ವಲ್ ಟು ಓಕೆ ಇನ್ನೊಂದೇನು? ಎ ಎಸ್ ಪ್ಲಸ್ ಬಿ ಕ್ಯೂ ಪ್ಲಸ್ ಸಿ ಕ್ಯೂ ಪ್ಲಸ್ ಡಿ ಎಸ್. ಓಕೆ, ಈಗ ನೀವು ನೋಡಿದ್ರೆ ಎ ಪಿ ಪ್ಲಸ್ ಬಿ ಪಿ ಏನಾಗುತ್ತೆ ನೋಡ್ರಿ ಡಯಾಗ್ರಾಮ್ ಅಲ್ಲಿ. ಓಕೆ, ಎ ಪಿ ಪ್ಲಸ್ ಪಿ ಬಿ ಏನಾಗುತ್ತೆ? ಓಕೆ, ಎ ಬಿ ಆಗುತ್ತೆ. ಎ ಪಿ ಪ್ಲಸ್ ಪಿ ಬಿ ಎ ಬಿ ಆಗುತ್ತೆ. ಓಕೆ, ಸೊ ಇಲ್ಲಿ ಏನ್ ಬರಿಬಹುದು ನಾನು? ಇದಿಷ್ಟನ್ನ ಎ ಬಿ ಅಂತ ಬರಿಬಹುದು. ಪ್ಲಸ್ ಸಿ ಆರ್ ಪ್ಲಸ್ ಡಿ ಆರ್ ಏನಾಗುತ್ತೆ ನೋಡ್ರಿ. ಈಗ ನೀವು ನೋಡಿದ್ರೆ ಓಕೆ, ಸಿ ಆರ್ ಪ್ಲಸ್ ಡಿ ಆರ್ ಏನಾಗುತ್ತೆ? ಸಿ ಆರ್ ಪ್ಲಸ್ ಡಿ ಆರ್ ಸಿ ಡಿ ಆಗುತ್ತೆ. ಓಕೆ, ಅದನ್ನ ಇಲ್ಲಿ ಬರೆಯೋಣ.
ಸಿ ಆರ್ ಪ್ಲಸ್ ಡಿ ಆರ್ ಏನಾಗುತ್ತೆ ಸಿ ಡಿ ಆಗುತ್ತೆ. ಓಕೆ, ಈಗ ನೆಕ್ಸ್ಟ್ ಏನ್ ಮಾಡೋಣ, ಈ ಎ ಎಸ್ ಡಿ ಎಸ್ ನ ಪಕ್ಕಕ್ಕೆ ಬರ್ಕೊಳ್ಳೋಣ, ಯಾಕಂತ ಹೇಳ್ತೀನಿ. ಓಕೆ, ಪ್ಲಸ್ ಪಿ ಕ್ಯೂ ಪ್ಲಸ್ ಸಿ ಕ್ಯೂ. ಓಕೆ, ಈಗ ಏನ್ ಮಾಡ್ತೀನಿ, ಎ ಬಿ ಪ್ಲಸ್ ಸಿ ಡಿ ಇಸ್ ಈಕ್ವಲ್ ಟು, ನೀವು ನೋಡ್ರಿ ಎ ಎಸ್ ಪ್ಲಸ್ ಡಿ ಎಸ್ ಏನಾಗುತ್ತೆ. ಓಕೆ, ಇಲ್ಲಿ ನೀವು ನೋಡಿದ್ರೆ ಎ ಎಸ್ ಪ್ಲಸ್ ಡಿ ಎಸ್ ಏನಾಗುತ್ತೆ ಎ ಡಿ ಆಗುತ್ತೆ. ಓಕೆ, ಸೊ ಇಲ್ಲಿ ಏನ್ ಬರೆಯೋಣ, ಇಲ್ಲಿ ಎ ಡಿ ಅಂತ ಬರೆಯೋಣ. ಪ್ಲಸ್ ಈಗ ಬಿ ಕ್ಯೂ ಪ್ಲಸ್ ಸಿ ಕ್ಯೂ ಏನಾಗುತ್ತೆ ನೋಡ್ರಿ, ಈಗ ನೀವು ನೋಡಿದ್ರೆ ಬಿ ಕ್ಯೂ ಪ್ಲಸ್ ಸಿ ಕ್ಯೂ ಬಂದ್ಬಿಟ್ಟು ಏನಾಗುತ್ತೆ ಬಿ ಸಿ ಆಗುತ್ತೆ. ಅದನ್ನ ಏನ್ ಮಾಡ್ತೀನಿ, ಇಲ್ಲಿ ಬಿ ಸಿ ಅಂತ ಬರೀತೀನಿ. ಓಕೆನಾ, ಈಗ ನಿಮಗೆ ಏನಂತಂದ್ರೆ, ಈಗ ನಮಗೆ ಗಿವನ್ ಏನ್ ಕೊಟ್ಟಿದ್ದಾರೆ ನೋಡ್ರಿ ಎ ಬಿ. ಓಕೆ, ಸಿ ಡಿ ಇದ್ದಲ್ಲಿ ಏನ್ ಬರಿಬಹುದು ನೋಡ್ರಿ, ನೀವೇ ನೋಡ್ರಿ, ಸಿ ಡಿ ಅಂದ್ರೂ ಒಂದೇ, ಡಿ ಸಿ ಅಂದ್ರೂ ಒಂದೇ. ಸೊ ಡಿ ಸಿ ನ ಏನಂತ ಬರಿಬಹುದು ಎ ಬಿ ಅಂತ ಬರಿಬಹುದು. ಓಕೆ, ಸಿ ಡಿ ಅಂದ್ರೂ ಒಂದೇ, ಡಿ ಸಿ ಅಂದ್ರೂ ಒಂದೇ, ಸಿ ಡಿ ದಲ್ಲಿ ಎ ಬಿ ಅಂತ ಬರಿಬಹುದು. ಆಮೇಲೆ ಎ ಡಿ ಪ್ಲಸ್ ಈಗ ಬಿ ಸಿ ದಲ್ಲಿ ಏನ್ ಬರಿಬಹುದು ನೋಡ್ರಿ, ಬಿ ಸಿ ದಲ್ಲಿ ಏನ್ ಬರಿಬಹುದು ಎ ಡಿ ಅಂತ ಬರಿಬಹುದು. ಓಕೆ, ಇದು ಎಲ್ಲಿಂದ ಬಂತು, ಫ್ರಮ್ ಗಿವನ್ ಇಂದ. ಓಕೆನಾ, ಸೊ ಈಗ ಏನಾಯ್ತು, ಎ ಬಿ ಪ್ಲಸ್ ಎ ಬಿ ಏನಾಯ್ತು 2ab ಆಯ್ತು, ಇವ್ರಿಬ್ರು ಆಡ್ ಮಾಡೋ 2ab ಆಯ್ತು. ಆಮೇಲೆ ಎ ಡಿ ಪ್ಲಸ್ ಎ ಡಿ ಏನಾಯ್ತು 2ad ಆಯ್ತು. ಈ ನೀವು ನೋಡ್ರೆ ಈ ಟು ಕ್ಯಾನ್ಸಲ್ ಆದ್ರೆ ಏನ್ ಬಂತು, ಎ ಬಿ ಇಸ್ ಈಕ್ವಲ್ ಟು ಎ ಡಿ ಅಂತ ಬಂತು. ಇದು ಈಕ್ವೇಶನ್ ನಾನೇನಂತೀನಿ, ಇದನ್ನ ಲೈಕ್ 1 ಅಂತ ಲೈಕ್ 5 ಅಂತ ಕರಿತೀನಿ. ಓಕೆ, ಈಗ ನೀವು ನೋಡಿದ್ರೆ ಫ್ರಮ್ ಗಿವನ್ ಅಂಡ್ ಈಕ್ವೇಶನ್ 5, ಈಗ ನೀಟಾಗಿ ಅಬ್ಸರ್ವ್ ಮಾಡ್ರಿ. ಓಕೆ, ಈ ತರ ಇತ್ತು ಹೌದಾ, ಅದು ಪ್ಯಾರಾಗ್ರಾಮ್ ಅಂತ ಅನ್ಕೊಂಡಿದ್ರಿ, ಎ ಬಿ ಸಿ ಡಿ. ಓಕೆ, ಸೊ ಪ್ಯಾರಾಗ್ರಾಮ್ ಅಂದ್ರೆ ಅಪೋಸಿಟ್ ಸೈಡ್ ಈಕ್ವಲ್ ಅಂತ ತಗೊಂಡಿದ್ವಿ ಹೌದಾ. ಇದು 10 ಇದ್ರೆ ಇದು 10 ಇರ್ಬೇಕು. ಓಕೆ, ಇದು 5 ಇದ್ರೆ ಇದು 5 ಅಂತ ಅನ್ಕೋಬೇಕು ಹೌದಾ. ಅಪೋಸಿಟ್ ಸೈಡ್ ಈಕ್ವಲ್ ಇರ್ಬೇಕು ಯಾವಾಗ ಪ್ಯಾರಾಗ್ರಾಮ್ ಅಂತ ಅವ್ರು ಕೊಟ್ಟಾಗ. ಈಗ ನಾನೇನ್ ಪ್ರೂವ್ ಮಾಡಿದೀನಿ, ಇಲ್ಲಿ ಎ ಬಿ ಇಸ್ ಈಕ್ವಲ್ ಟು ಎ ಡಿ ಅಂತ ಪ್ರೂವ್ ಮಾಡಿದೀನಿ. ಎ ಬಿ ಎಷ್ಟಿರ್ತದೋ ಎ ಡಿ ಕೂಡ ಅಷ್ಟೇ ಇರುತ್ತೆ. ಅಂದ್ರೆ ಎ ಬಿ ಇಸ್ ಈಕ್ವಲ್ ಟು ಎ ಡಿ ಅಂದ್ರೆ ಇದು 5 ಬದಲು ಏನ್ ಬರೀಬೇಕು ನಾನು ಇಲ್ಲಿ, ಎ ಬಿ ಇಸ್ ಈಕ್ವಲ್ ಟು ಎ ಡಿ ಅಂದ್ರೆ 10. ಇದು 10 ಆದ್ರೆ ಅಪೋಸಿಟ್ ಸೈಡ್ ಈಕ್ವಲ್, ಇದು 10 ಅಂದ್ರೆ ಇದು ಕೂಡ 10 ಆಯ್ತು. ಈಗ ನೀವು ನೋಡಿದ್ರೆ 4 ಸೈಡ್ ಈಕ್ವಲ್ ಆದ್ವಾ, 4 ಸೈಡ್ ಈಕ್ವಲ್ ಆದ್ರೆ ಏನಾಯ್ತು, ಅದು ರಾಂಬಸ್ ಆಯ್ತು. ಸೊ ಫ್ರಮ್ ಗಿವನ್ ಮತ್ತೆ ಈಕ್ವೇಶನ್ 5 ಇಂದ ನಾನು ಏನ್ ಬರಿಬಹುದು ಅಂದ್ರೆ ಇವಾಗ ಎ ಬಿ ಇಸ್ ಈಕ್ವಲ್ ಟು ಬಿ ಸಿ ಇಸ್ ಈಕ್ವಲ್ ಟು ಸಿ ಡಿ ಇಸ್ ಈಕ್ವಲ್ ಟು ಎ ಡಿ ಅಂತ ಬರೀಬಹುದು. ಓಕೆ, ಸೊ ಈಗ ಏನ್ ಬರೀಬಹುದು ನಾನು, ಎಲ್ಲ ಸೈಡ್ ಈಕ್ವಲ್ ಆಯ್ತಂದ್ರೆ ದೇರ್ ಫೋರ್ ಎ ಬಿ ಸಿ ಡಿ ಈಸ್ ಎ ರಾಂಬಸ್. ಯಾಕಂದ್ರೆ ರಾಂಬಸ್ ಅಲ್ಲಿ ಎಲ್ಲ ಸೈಡ್ ಈಕ್ವಲ್ ಇರ್ತದೆ. ಸೊ ಆನ್ಸರ್ ಬಂದ್ಬಿಟ್ಟು ಎ ಬಿ ಸಿ ಡಿ ಇಸ್ ಎ ರಾಂಬಸ್ ಅಂತ ನಾವು ಪ್ರೂವ್ ಮಾಡಿದ್ವಿ. ಓಕೆನಾ, ಆಮೇಲೆ ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ, ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ನಾನು ಟೆಲಿಗ್ರಾಮ್ ಚಾನಲ್ ಲಿಂಕು ಓಕೆ ಅದನ್ನ ಹಾಕಿದ್ದೀನಿ. ಅದ್ರ ಜೊತೆಗೆ ಸರ್ಕಲ್ ಫುಲ್ ಲೆಸನ್ ಲಿಂಕ್ ಹಾಕಿದ್ದೀನಿ. ನೀವು ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ನೀವು ಫಾಲೋ ಮಾಡಿದ್ರೆ ನಿಮ್ಗೆ ಅಡ್ವಾಂಟೇಜ್ ಏನಂದ್ರೆ, ಏನಾದ್ರೂ ಡೌಟ್ ಇದ್ರೆ ನೀವು ಪರ್ಸನಲ್ ಆಗಿ ಮೆಸೇಜ್ ಮಾಡ್ಬಿಟ್ಟು ಕ್ಲಾರಿಫೈ ಮಾಡ್ಕೋಬಹುದು. ಆಮೇಲೆ ಏನಾದ್ರೂ ಅಪ್ಡೇಟ್ ಇದ್ರೆ ಲೈಕ್ ಕ್ವಶನ್ ಪೇಪರ್ ಸಾಲ್ವ್ ಮಾಡೋದು, ಓಕೆ, ಇಲ್ಲಾಂದ್ರೆ ಏನಾದ್ರೂ ಲೈಕ್ ನೋಟ್ಸ್ ಕೊಟ್ರೆ ಅಪ್ಡೇಟ್ ಇದ್ರೆ ಅದು ನೀವು ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಅಲ್ಲಿ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸೊ ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡಿ.